ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆ ಆಣೆ ಪ್ರಮಾಣ ವಿಚಾರವಾಗಿ ಬೀದರ್ನಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಡ್ಡ ಮತದಾನ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯಾಗ್ತಿದೆ. ನಮ್ಮ ರಾಜ್ಯಾಧ್ಯಕ್ಷರು ಧರ್ಮಸ್ಥಳಗಳಲ್ಲಿ ಶಾಸಕಾಂಗ ಸಭೆ ಮಾಡಿ ಆಣೆ ಪ್ರಮಾಣ ಮಾಡಿಸುವುದಾಗಿ ತಿಳಿಸಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ಮಾಡಲು ನಾವು ಸಿದ್ಧರಿದ್ದೇವೆ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬುದು ಆಣೆ ಪ್ರಮಾಣ ಮಾಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಇದು ರಾಜ್ಯಾದ್ಯಂತ ಚರ್ಚೆ ವಿಷಯವಾಗಿ ಉಳಿಯಬಾರದು, ಪಕ್ಷಕ್ಕೆ ಮುಜುಗರವಾಗಬಾರದು ಎಂದು ಪಕ್ಷದ ಅಧ್ಯಕ್ಷರು ನಿಲುವನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರ ನಿಲುವಿಗೆ ನಮ್ಮ ಸಮ್ಮತಿ ಇದೆ. ನಾವು ಶಾಸಕಾಂಗ ಸಭೆಗೆ ಹೋಗ್ತೀವಿ. ಇನ್ನು ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರಿಗೆ ನಾವು 30 ಮತ ಹಾಕಿದ್ದೀವಿ. ಅಷ್ಟು ಮತ ಬಿದ್ದಿವೆ. ಇನ್ನು ರಾಜ್ಯಾಧ್ಯಕ್ಷರ ನಿರ್ಧಾರಕ್ಕೆ ನಾವು ತಲೆ ಬಾಗ್ತೇವೆ. ಆತ್ಮಸಾಕ್ಷಿ ಮತ್ತು ಆತ್ಮ ಗೌರವಕ್ಕಿಂತ ಯಾವುದು ಕೂಡ ದೊಡ್ಡದಿಲ್ಲ. ನಾವು ಈ ಸ್ಥಾನದಲ್ಲಿರಲು ಪಕ್ಷ ಕಾರಣವಾಗಿದೆ. ಪಕ್ಷಕ್ಕೆ ಯಾರು ಕೂಡ ದ್ರೋಹ ಮಾಡಬಾರದು. ಹೀಗಂತ ಬೀದರ್ನಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರೇನು ಈ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಅಡ್ಡ ಮತದಾನ ಬಗ್ಗೆ ಮಾತಾಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಇದು ಭಾಳಷ್ಟು ಚರ್ಚೆಯ ವಿಷಯ ಆಗಿದೆ. ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ ಮಾಡ್ತಿಲ್ಲ ಅವ್ರಿಗೂ, ಯಾಕಂದರೆ ಸುಮ್ಮನೆ ಅಪಾದನೆ ರಾಜ್ಯ ತುಂಬ ಇದೊಂದು ಚರ್ಚೆ ವಿಷಯ ಆಗಬಾರ್ದು, ವರಿಷ್ಠರು ಕೂಡ ಮುಜುಗರ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ತೊಗೊಂಡಿದ್ದಾರೆ. ಆ ನಿಲುವಿಗೆ ನಾವೆಲ್ಲ, ನಾನಂತೂ ಅವ್ರ ನಿಲುವಿಗೆ ಸ್ಪಂದಿಸ್ತೀನಿ. ನಾನು ಶಾಸನ ಸಭೆ ಕರೆದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟ. ನಾ ಹೇಳ್ದಲ್ಲ, ಇದು ಉಲ್ಲೇಖ 30 ಜನ ರಾಜ್ಯಾಧ್ಯಕ್ಷರು, 30 ಜನ ರಘು ಕೊಟ್ಟೆಲರಿಗೆ ಇದು ಮಾಡಿದರು, 30 ಜನ ಲಿಂಗರಾಜ್ ಪಾಟೀಲ್ ಮಾಡಿದ್ರು. ಆ 30 ಜನ ರಘು ಪಾಟೀಲ್ ನನಗೆ ಮತ ಹಾಕ್ಲಿಕ್ಕೆ ಹೇಳಿದರು. ನಾವು ಮತ ಹಾಕಿದ್ದೀವಿ, ಅವ್ರಿಗೆ ಓಟ್ ಅಷ್ಟು ಬಿದ್ದಾವೆ. ರಾಜ್ಯಾಧ್ಯಕ್ಷರು ಕರೆದ್ರು ಅಷ್ಟರು ಏನು ನಿರ್ಧಾರ ತೋತಾರೆ ಅದನ್ನು ತಲೆ ಬಾಗ್ತೀವಿ ನಾವು 100%. ಅದ್ರಾಗ ಆತ್ಮ ಸಾಕ್ಷಿ, ಆತ್ಮ ಗೌರವ ಬಿಟ್ಟು ಯಾವುದೂ ಇಲ್ಲ, ತಿಳಿತಾ. ಈಗ ಪಾರ್ಟಿ ನಮಗೆಲ್ಲ ಈ ಸ್ಥಾನಕ್ಕೆ ಕೊಡ್ಬೇಕಂದ್ರೆ ಪಾರ್ಟಿ ಕಾರಣ, ಎಲ್ಲವನ್ನೇ ಕೊಟ್ಟು ನಮಗೆ ಈ ಸ್ಥಾನಕ್ಕೆ ತಂದಿರ್ತದೆ. ಪಾರ್ಟಿ ದ್ರೋಹ ಮಾಡಬಾರ್ದು ಯಾರೇ ಇರಲಿ. ಧನ್ಯವಾದ.